ಅಣ್ಣೊಂದು ಚಾ ಅಲ್ವಾ? ಚಾ. ಚಾ ತಗೊಳ್ಳಿ. ಥ್ಯಾಂಕ್ ಯು. ಅಣ್ಣ ಟೀ ಕೊಡಿ. ಚಾ ಬೇರೆನಾದ್ರು? ಬೇಡ. ಅಣ್ಣ ಎಲೆಕ್ಷನ್ ಜೋರಾ ಇದೆ, ಈ ಸಲ ಚೇಂಜ್ ಆಗ್ಬೋದಾ? ಯಾರಾಗ್ಬೋದು? ಅದೇ ಅಣ್ಣ, ನೋಡಬೇಕು. ಏನು ನೋಡಬೇಕು? ಈ ಸಲ ಚೇಂಜ್ ಆಗಲೇಬೇಕು. ಅಚ್ಚದಿನ ಅಂತ ಹೇಳಿ ವಿದೇಶ ಸುತ್ತೋದೇ ಆಯಿತು ಅಷ್ಟೇನಾ? ಬಂದ ಕೂಡಲೇ ನೋಟ್ ಬ್ಯಾನ್ ಮಾಡಿ ನಮ್ಮ ಹಣಕ್ಕೆ ನಾವೇ ಬ್ಯಾಂಕ್ ಮುಂದೆ ಕ್ಯೂ ನಿಲ್ಲುವಾಗೆ ಮಾಡಿದ್ರು. ತೊಂದರೆ ಯಾರಿಗಾಗಿತ್ತು ಸ್ವಾಮಿ? ನಮ್ಮಂಥವರಿಗೆ. ಅದು ಸಾಕಾಗ್ಲಿಲ್ಲ ಅಂತ ಹೇಳಿ GST ಅಂತ ಗಾಯದ ಮೇಲೆ ಬರೆ ಎಳೆದ್ಬಿಟ್ರು. ಬಂದ ಕೂಡಲೇ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಆಗಿದ? ಎಲ್ಲಿ ಆಗಿದೆ? ಬರೀ ಸುಳ್ಳು ಸರ್. ಹೇಳಿದ್ರೆ ಚೌಕಿದಾರ್ ಅಂತಾರೆ. ಅದು ಇವಾಗ ಗೊತ್ತಾಯ್ತು, ಬರೀ ಚೌಕಿದಾರ್ ಅಲ್ಲ, ಚೌಕಿದಾರ್ ಚೋರ್ ಹೇ ಅಂತ ಹೇಳಿ. ಅಣ್ಣ ನೀವೇನಂತೀರಾ? ಅಣ್ಣ ಎಷ್ಟಾಯ್ತು? ಬರೀ ಚಾ ಅಲ್ವಾ? 10 ರೂಪಾಯಿ ಆಯ್ತು. 10 ರೂಪಾಯಿ ಚೇಂಜ್ ಇಲ್ವಾ ಅಂತ. ಚೇಂಜ್ ಇದೆಯಾ? ಚೇಂಜ್ ಇಲ್ವಾ? ನಿಮ್ಮ ಹತ್ರ ಭೀಮ್ ಆ್ಯಪ್ ಇದೆಯಾ? ಇದೆ. ಹಂಗಿದ್ರೆ ಭೀಮ್ ಆ್ಯಪ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿಯಲ್ಲ. ಇಷ್ಟು ಸಣ್ಣ ಅಂಗಡಿಯಲ್ಲಿ ಭೀಮ್ ಆ್ಯಪ್? ಅಂಗಡಿನಾ? ಎಲ್ಲಿದೆ ಅಂಗಡಿ? ನಂಗೆ ಯಾವ ಅಂಗಡಿನೂ ಕಾಣ್ತಾ ಇಲ್ಲ. ಅಣ್ಣ 3 ವರ್ಷದ ಹಿಂದೆ ನೀವು ಇದೇ ಜಾಗಕ್ಕೆ ಬರ್ತಿದ್ರೆ ಇಲ್ಲಿ ಯಾವ ಅಂಗಡಿನೂ ಇರಲಿಲ್ಲ. ನಾನು ಕೂಲಿ ಕೆಲಸ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಚವನೇರ್ ಬೆದ್ರ ಅನ್ನೋ ಸಂಘಟನೆ ಪರಿಚಯವಾಗಿ ಈ ಮುದ್ರಾ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಂಗೆ ಕೊಟ್ರು. ಹಾಗಾಗಿ ಈ ಮುದ್ರಾ ಯೋಜನೆ ಅಡಿಯಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಯಾವುದೇ ಜಾಮೀನು ಇಲ್ಲದೆ ಈ ಅಂಗಡಿ ಉದ್ಯಮಕ್ಕೆ ನಂಗೆ ಹಣ ಕೊಟ್ರು. ಇವತ್ತು ನೋಡಿ ಅಣ್ಣ. ಅಣ್ಣ, ಮೋದಿಜಿಯವರು ಯಾರಿಗೂ ಫ್ರೀಯಾಗಿ ಹಣ ಕೊಟ್ಟು ಆಲಸಿಗಳನ್ನಾಗಿ ಮಾಡಿಲ್ಲ. ಬದಲಾಗಿ ದುಡಿಯೋರಿಗೆ ಈ ರೀತಿ ಅವಕಾಶ ಕೊಟ್ಟು ನಮ್ ಕಾಲ ಮೇಲೆ ನಾವೇ ನಿಂತು ಸ್ವಾಭಿಮಾನದಿಂದ ಬದುಕೋ ಹಾಗೆ ನಮ್ ಕಲ್ಸ್ಕೊಟ್ರಣ್ಣ. ಅಣ್ಣ, ಮತ್ತಿನ್ನೊಂದು ಹೇಳ್ತಾ ಇದ್ರಲ್ಲ, ಭ್ರಷ್ಟಾಚಾರ, GST, ನೋಟ್ ಬಂದ್. ಹಾಗೇನಿಲ್ಲ ಅಣ್ಣ. ಅದೇ ಅಣ್ಣ, ನೋಟ್ ಬಂದ್ ಮಾಡಿದ ಮೇಲೆ 15 ಲಕ್ಷ ಕೋಟಿ ರೂಪಾಯಿ ಕೋಟಾ ನೋಟು ಪಾಕಿಸ್ತಾನದಲ್ಲೇ ಕೊಳೆಯುವಂತಾಗಿದೆ ಅಣ್ಣ. ಅಷ್ಟೇ ಅಲ್ಲಣ್ಣ, ದೇಶದಲ್ಲಿದ್ದ ಕೋಟಿ ಕೋಟಿ ಕಪ್ಪು ಹಣ ಅತ್ತ ಯೂಸ್ ಮಾಡೋಕ್ಕಾಗ್ದೆ, ಇತ್ತ ಚೇಂಜ್ ಮಾಡೋಕ್ಕಾಗದೆ ರೋಡಲ್ಲಿ ಬಿಸಾಡಿದ ನಾವು ನೀವು ನೋಡಿಲ್ವಣ್ಣ. ಇನ್ GST, ಈ GST ಇಂದಾಗಿ ಪ್ರತಿಯೊಂದು ಹಣಕ್ಕೂ ಲೆಕ್ಕ ಇಡುವಂತಾಗಿದೆ ಅಣ್ಣ. ಯಾರು ಕೂಡ ಟ್ಯಾಕ್ಸ್ ಕಟ್ಟದೆ ಹಣವನ್ನೆಲ್ಲ ಕೂಡಿಟ್ಟು ಮನೇಲಿ ಇಡುವಂತಿಲ್ಲ. ಹಾಗಾಗಿ ಕೋಟಿ ಕೋಟಿ ಹಣ ಮನೇಲಿ ಕೊಳ್ಳುವಂಥದ್ದೆಲ್ಲ ಈಗ ಸರ್ಕಾರದ ಖಜಾನೆಯಲ್ಲಿದೆ ಅಣ್ಣ. ಇದರಿಂದಾಗಿ ಭ್ರಷ್ಟಾಚಾರನೂ ಕಡಿಮೆ ಆಗಿದೆ. 2014 ನಂತರ ಸ್ವಿಸ್ ಬ್ಯಾಂಕಿಗೆ ಹೋಗ್ತಿದ್ದ ಹಣ, ಅದೇ ಕಪ್ಪು ಹಣ, 80% ರಷ್ಟು ಹಣ ಭಾರತದಲ್ಲೇ ಉಳಿಯುವಂತಾಗಿದೆ ಅಣ್ಣ. ಅಂದ್ರೆ ಕಡಿಮೆ ಆಗಿದೆ ಅಣ್ಣ. ಇದನ್ನ ನಾನು ಹೇಳ್ತಾ ಇಲ್ಲ, ಸ್ವಿಸ್ ಬ್ಯಾಂಕ್ನವರೇ ಹೇಳ್ತಾ ಇದ್ದಾರೆ. ಬೇಕಾದ್ರೆ ನಿಮ್ಮ ಮೊಬೈಲ್ ಚೆಕ್ ಮಾಡಿ. ಅಣ್ಣ, ಕಡೆಗೆ ಇನ್ನೊಂದು ಮಾತು ಹೇಳಿದ್ರಿ, ಅದೇ ಚೌಕಿದಾರ್ ಚೋರ್ ಅಲ್ಲ? ಖಂಡಿತವಾಗಿಯೂ ಅಣ್ಣ, ನಮ್ ಚೌಕಿದಾರ್ ಕಳ್ಳನೇ. ಆದ್ರೆ ಬರೀ ಕಳ್ಳ ಅಲ್ಲ ಸರ್, 130 ಕೋಟಿ ಭಾರತೀಯರ ಹೃದಯವನ್ನು ಕದ್ದಂತ ಕಳ್ಳ. ಆದ್ರೆ ಒಬ್ನನ್ ಬಿಟ್ಟು. ಯಾರದು? ನೀವೇ ಸರ್. ಹೀಗೆ ಹೇಳಿ ಸರ್, ಬದಲಾವಣೆ ಬೇಕಾ? ಬದಲಾವಣೆ ಬೇಕು ಸರ್, ಆದರೆ ಚೌಕಿದಾರಲ್ಲ, ನಾನು ಬದಲಾಗಬೇಕು. ನನ್ನಂಥವರ ಮನಸ್ಥಿತಿ ಬದಲಾಗಬೇಕು. ಈಗೇನು ಹೇಳ್ತೀರಾ? ನಮ್ಮ ಮತ ಚೌಕಿದಾರನಿಗೆ, ನಿಮ್ಮ ಮತ